ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1062 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 27 ಮತ್ತು 28 ಫೆಬ್ರವರಿ 2026. ಇವತ್ತಿನ ಅಪ್ಡೇಟ್ಸ್ಗಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಭಾರತದಲ್ಲಿ ಪ್ರಾರಂಭಿಸಲಾದ ಶೂನ್ಯ ಪ್ರಶಸ್ತಿ ಪ್ರಾಥಮಿಕವಾಗಿ ಈ ಕೆಳಗಿನ ಗುರಿಯನ್ನು ಹೊಂದಿದೆ. ದ ಝೀರೋ ಪ್ರೈಸ್ ರೀಸೆಂಟ್ಲಿ ಲಾಂಚ್ಡ್ ಇನ್ ಇಂಡಿಯಾ ಈಸ್ ಅನ್ ಇನಿಷಿಯೇಟಿವ್ ಪ್ರೈಮರ್ಲಿ ಏಮ್ಡ್ ಅಟ್. ಸೊ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗೆ ಝೀರೋ ಪ್ರೈಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಲಾಂಚ್ ಮಾಡಲಾಗಿರುತ್ತೆ. ಈ ಕಾನ್ಸೆಪ್ಟ್ನ ಪ್ರಾಥಮಿಕ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಲಿನ್ಯ ಮಟ್ಟದಲ್ಲಿ ಅಳೆಯಬಹುದಾದ ಕಡಿತವನ್ನು ಸಾಧಿಸುವುದು. ಅಚೀವಿಂಗ್ ಮೆಷರಬಲ್ ರಿಡಕ್ಷನ್ ಇನ್ ಪೊಲ್ಯೂಷನ್ ಲೆವೆಲ್. ಮೆಷರಬಲ್ ಅಂದರೆ ಸುಮ್ಮನೆ ನಾವೇನೋ ಕ್ಲೇಮ್ ಮಾಡೋದಲ್ಲ, ಪೊಲ್ಯೂಷನನ್ನು ನಾವು ಕಡಿಮೆ ಮಾಡಿದ್ದೀವಂತ, ಅದನ್ನು ಕ್ವಾಂಟಿಟೇಟಿವ್ ಆಗಿ ಮೆಷರ್ ಮಾಡಲಿಕ್ಕೆ ಸಾಧ್ಯತೆ ಇರಬೇಕು. ಆ ರೀತಿಯಾಗಿರ್ತಕ್ಕಂಥ ಪರಿವರ್ತನೆಯನ್ನು ಮಾಡಿರುವವರಿಗೆ ಕೊಡುವ ಒಂದು ಪ್ರಶಸ್ತಿಯನ್ನು ನಾವು ಝೀರೋ ಪ್ರೈಸ್ ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಶೂನ್ಯ ಪ್ರಶಸ್ತಿಯನ್ನು ನಮ್ಮ ಭಾರತ ದೇಶದ ಸರ್ಕಾರದ ವತಿಯಿಂದ ಈಗ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ದಿಸ್ ಅವಾರ್ಡ್ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಝೀರೋ ಪ್ರೈಸ್ ಅಂತ ಹೇಳ್ತೇವೆ. ಯಾರು ಈ ಒಂದು ಟ್ಯಾಂಜಿಬಲ್ ಪೊಲ್ಯೂಷನ್ ರಿಡಕ್ಷನ್, ಟ್ಯಾಂಜಿಬಲ್ ಅಂದರೆ ಅದು ಗೋಚರವಾಗಬೇಕು, ಸೊ ತುಂಬ ಕಾನ್ಸ್ಪಿಕ್ಯೂಯಸ್ಲಿ ಅದು ನಮಗೆ ತಿಳಿಬೇಕು, ಆ ರೀತಿಯಾಗಿ ಮಾಲಿನ್ಯವನ್ನು ಕಡಿಮೆ ಮಾಡಿರ್ತಕ್ಕಂಥವರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ನಾವು ಶೂನ್ಯ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿ ಏಮ್ಡ್ ಅಟ್ ಮೆಷರಬಲ್ ಪೊಲ್ಯೂಷನ್ ಕಂಟ್ರೋಲ್. ಸೊ ಮಾಲಿನ್ಯವನ್ನು ತಗ್ಗಿಸುವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮೆಷರ್ ಮಾಡ್ತಕ್ಕಂಥದ್ದು, ಅಂದರೆ ಅದರ ಪರಿಮಾಣವನ್ನು ಅಳಿತಕ್ಕಂಥ ಒಂದು ಸಾಧ್ಯತೆ ಇರಬೇಕಾಗಿರುತ್ತೆ. ಆ್ಯಂಡ್ ಫೋಕಸ್ ಆನ್ ಕ್ಲೀನ್ ಏರ್ ಆ್ಯಂಡ್ ಎನ್ವಾರನ್ಮೆಂಟಲ್ ಸಸ್ಟೈನಬಿಲಿಟಿ. ಶುದ್ಧವಾದ ಗಾಳಿ ಅಥವಾ ಅನಿಲ ಮತ್ತು ಪರಿಸರ ಸುಸ್ಥಿರತೆಯ ಮೇಲೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಅದರ ಜೊತೆಗೆ ಟ್ಯಾಂಜಿಬಲ್ ಡೇಟಾ ಬ್ಯಾಕ್ಡ್ ಎನ್ವಾರನ್ಮೆಂಟಲ್ ಇಂಪ್ರೂವ್ಮೆಂಟ್ಸ್, ಅಂದರೆ ಅದಕ್ಕೆ ಒಂದು ದತ್ತಾಂಶದ ಆಧಾರ ಇದ್ದರೆ ಮಾತ್ರ ಈ ಒಂದು ಅವಾರ್ಡನ್ನು ನೀಡಲಾಗುತ್ತೆ. ಎನ್ಕರೇಜಸ್ ಇನೋವೇಷನ್ ಆ್ಯಂಡ್ ಅಕೌಂಟಬಿಲಿಟಿ, ನಾವೀನ್ಯತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಯಾರು ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು? ಗೌರ್ಮೆಂಟ್ ಆಫ್ ಇಂಡಿಯಾ. ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಎನ್ವೈರನ್ಮೆಂಟ್ ಕ್ಲೈಮೇಟ್ ಫೋಕಸ್ಡ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಸಂಸ್ಥೆಗಳು ಇದಕ್ಕೆ ಬೆಂಬಲವನ್ನು ನೀಡುತ್ತೆ. ಕೊಲಾಬ್ರೇಷನ್ ವಿತ್ ರಿಸರ್ಚ್ ಬಾಡೀಸ್ ಆ್ಯಂಡ್ ಅರ್ಬನ್ ಅಥಾರಿಟೀಸ್, ಸಂಶೋಧನಾ ಸಂಸ್ಥೆಗಳು ಮತ್ತು ನಗರ ಪ್ರಾಧಿಕಾರಗಳು ಇದಕ್ಕೆ ಸಪೋರ್ಟನ್ನು ನೀಡ್ತಕ್ಕಂಥದ್ದು ಕೂಡ ನಮಗಿಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಪ್ರಮುಖ ಉದ್ದೇಶ ಏನು ಅಂದರೆ ಇನ್ಸೆಂಟಿವೈಸ್ ಸಿಟೀಸ್, ಇಂಡಸ್ಟ್ರೀಸ್ ಆ್ಯಂಡ್ ಇನೋವೇಟರ್ಸ್, ನಗರಗಳು, ಕೈಗಾರಿಕೆಗಳು ಮತ್ತು ನಾವೀನ್ಯಕಾರಕರನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಇದರ ಉದ್ದೇಶ. ಪ್ರಮೋಟ್ ಸ್ಕೇಲಬಲ್ ಪೊಲ್ಯೂಷನ್ ಕಂಟ್ರೋಲ್ ಸೊಲ್ಯೂಷನ್. ಸ್ಕೇಲಬಲ್ ಅಂದರೆ ಕೇವಲ ಒಂದು ಸೀಮಿತ ಪ್ರದೇಶಕ್ಕೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಲ್ಲ, ಅದನ್ನು ಬ್ರಾಡರ್ ಏರಿಯಾಗೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಪ್ರಾಕ್ಟಿಕಲ್ ಸೊಲ್ಯೂಷನ್ ಇರಬೇಕಾಗಿರುತ್ತೆ. ಆ ರೀತಿಯ ಸೊಲ್ಯೂಷನ್ಸ್ಗಳನ್ನು ಗುರುತಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಅಥವಾ ಈ ಒಂದು ಪ್ರಶಸ್ತಿಯ ಉದ್ದೇಶವಾಗಿರುತ್ತೆ. ಆ್ಯಂಡ್ ಎನ್ಕರೇಜ್ ಅಡಾಪ್ಷನ್ ಆಫ್ ಕ್ಲೀನ್ ಟೆಕ್ನಾಲಜಿ, ಶುದ್ಧ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಿಕೊಳ್ತಕ್ಕಂಥದ್ದನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಶಿಫ್ಟ್ ಫ್ರಮ್ ಪಾಲಿಸಿ ಅನೌನ್ಸ್ಮೆಂಟ್ ಟು ಮೆಷರಬಲ್ ಇಂಪ್ಯಾಕ್ಟ್, ಅಂದರೆ ಕೇವಲ ನೀತಿಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಕಡೆ ಗಮನ ಹರಿಸುವ ಉದ್ದೇಶದಿಂದ ಈ ಒಂದು ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಲಾಂಚ್ ಮಾಡಲಾಗಿರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಅವರು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು, ಬಿಕಾಸ್ ಐ ಟೋಲ್ಡ್ ಯು ಇನಿಷಿಯಲಿ ದಟ್ ಏರ್ ಪೊಲ್ಯೂಷನ್ ಅಂತ ಹೇಳಿದ್ದೆ. ಏರ್ ಪೊಲ್ಯೂಷನಲ್ಲಿ ಪ್ರಮುಖವಾಗಿ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಮತ್ತು ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತ ಬರುತ್ತೆ. ಇದನ್ನು ನಾವು ಸೂಕ್ಷ್ಮ ಕಣಗಳು ಅಂತ ಕರೀತೇವೆ. PM 2.5 ಮತ್ತು PM 10 ಏನಿರುತ್ತೆ, ಸೊ ಇವೆರಡೂ ಕೂಡ ತುಂಬ ಡೇಂಜರಸ್ ಆಗಿರುತ್ತೆ, ಬಿಕಾಸ್ ಅದು ನಮ್ಮ ಶ್ವಾಸಕೋಶಗಳ ಮುಖಾಂತರ ರಕ್ತಕ್ಕೆ ಎಂಟರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇವುಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇದರ ಪ್ರಾಥಮಿಕ ಉದ್ದೇಶವಾಗಿರುತ್ತೆ. ಆ್ಯಂಡ್ ಇಂಡಸ್ಟ್ರಿಯಲ್ ಎಮಿಷನ್ ಕಂಟ್ರೋಲ್ ಅಥವಾ ಕೈಗಾರಿಕೆಗಳಿಂದ ಬರ್ತಕ್ಕಂಥ ಒಂದು ಹೊರಸೂಸುವಿಕೆ ಏನಿರುತ್ತೆ, ಸೊ ಇದನ್ನು ನಿಯಂತ್ರಣ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ಲಾಂಚ್ ಮಾಡಲಾಗಿರುತ್ತೆ. ದೆನ್ ವಾಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸರ್ಕ್ಯುಲರ್ ಎಕಾನಮಿ, ತ್ಯಾಜ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ವರ್ತುಲ ಆರ್ಥಿಕತೆ, ರಿಡ್ಯೂಸ್, ರೀಯೂಸ್, ರೀಸೈಕಲ್ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನು ಹೆಚ್ಚಾಗಿ ಪ್ರಮೋಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಸಸ್ಟೈನಬಲ್ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್, ನಗರದಲ್ಲಿ ಸುಸ್ಥಿರ ಸಾರಿಗೆ ಮತ್ತು ಕ್ಲೀನ್ ಎನರ್ಜಿ, ಶುದ್ಧವಾದ ಇಂಧನದ ಕಡೆಗೆ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳುವುದನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಒಂದು ಪ್ರಶಸ್ತಿಯನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಇತ್ತೀಚೆಗೆ ಸುದ್ದಿಯಲ್ಲಿರುವ
ಆಪರೇಷನ್ ಗಜಬ್ ಲೀಲ್ ಹಕ್ ಅನ್ನು ಯಾವ ದೇಶ ಘೋಷಿಸಿತು? ಆಪರೇಷನ್ ಗಜಬ್ ಲೀಲ್ ಹಕ್ ರೀಸೆಂಟ್ಲಿ ಇನ್ ನ್ಯೂಸ್ ವಾಸ್ ಅನೌನ್ಸ್ಡ್ ಬೈ ವಿಚ್ ಕಂಟ್ರಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಒಂದು ಆಪರೇಷನ್ ಅನ್ನು ಅನೌನ್ಸ್ ಮಾಡಿರ್ತಕ್ಕಂಥವರು ಪಾಕಿಸ್ತಾನದವರು ಅಫ್ಘಾನಿಸ್ತಾನ್ನ ವಿರುದ್ಧವಾಗಿ ಅನೌನ್ಸ್ ಮಾಡಿರ್ತಕ್ಕಂಥ ಆಪರೇಷನ್ ಇದಾಗಿರುತ್ತೆ. ಸೊ ಇದರ ಉದ್ದೇಶ ಏನು, ಯಾವ ವಿವಾದ ಇವರಿಬ್ಬರ ಮಧ್ಯೆ ಇದೆ, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಆಪರೇಷನ್ ಏನಿದೆ ಇದು ಟ್ರಿಗರ್ ಆಗಿರ್ತಕ್ಕಂಥದ್ದು, ಅಂದರೆ ಇದಕ್ಕೆ ಪ್ರಚೋದನೆ ಏನು ಅಂದರೆ ಕ್ರಾಸ್ ಬಾರ್ಡರ್ ಮಿಲಿಟರಿ ಸ್ಟ್ರೈಕ್ಸ್ ಆನ್ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನದವರು ಮಾಡಿರ್ತಕ್ಕಂಥ ಒಂದು ಮಿಲಿಟರಿ ದಾಳಿಗೆ ಈ ಒಂದು ಹೆಸರನ್ನು ನೀಡಲಾಗಿರುತ್ತೆ. ಸೊ ಸೆಕ್ಯೂರಿಟಿ ಥ್ರೆಟ್ಸ್ ಅಂದರೆ ಭದ್ರತಾ ಬೆದರಿಕೆಗಳ ಕಾರಣದಿಂದ ಪಾಕಿಸ್ತಾನ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಇದು ಬೈಲ್ಯಾಟ್ರಲ್ ಟೆನ್ಷನ್ಸ್ ಅಥವಾ ಎರಡೂ ರಾಷ್ಟ್ರಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದಾಗಿರುತ್ತೆ. ಏನಿದರ ಬ್ಯಾಕ್ಗ್ರೌಂಡ್, ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ವಿವಾದ ಏನು ಅಂತ ನಾವು ನೋಡೋದಾದ್ರೆ, ಲಾಂಗ್ ಸ್ಟ್ಯಾಂಡಿಂಗ್ ಬಾರ್ಡರ್ ಟೆನ್ಷನ್ ಅಲಾಂಗ್ ಡುರಾಂಡ್ ಲೈನ್ ಏನು ಅಂತ ನಾನು ಮ್ಯಾಪಲ್ಲಿ ತೋರಿಸ್ತೇನೆ. ಸೊ ಎರಡೂ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಒಂದು ಗಡಿ ರೇಖೆ, ಅದನ್ನು ನಾವು ಡುರಾಂಡ್ ರೇಖೆ ಅಂತ ಹೇಳ್ತೇವೆ. ಸೊ ಈ ಒಂದು ರೇಖೆಗೆ ಸಂಬಂಧಪಟ್ಟಂತೆ ಅನೇಕ ವರ್ಷಗಳಿಂದ ಇರ್ತಕ್ಕಂಥ ಒಂದು ವಿವಾದ ಈಗ ಮತ್ತೊಮ್ಮೆ ಅಲ್ಲಿ ಉಲ್ಬಣಗೊಂಡಿರ್ತಕ್ಕಂಥದ್ದು. ಮಿಲಿಟೆಂಟ್ ಸೇಫ್ ಹೆವೆನ್ ಅಲಿಗೇಷನ್ಸ್ ಅಂದರೆ ಈ ಒಂದು ಪ್ರದೇಶ ಏನಿದೆ ಅದು ಭಯೋತ್ಪಾದಕರ ಸುರಕ್ಷಿತ ಪ್ಲೇಸ್ ಅಥವಾ ಸ್ಥಳ ಎನ್ನುವ ಕಾರಣದಿಂದ ಪಾಕಿಸ್ತಾನದವರು ಈ ಒಂದು ಆಪರೇಷನ್ ಅನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಪ್ರೆಸೆಂಟ್ ಸಿಗ್ನಿಫಿಕೆನ್ಸ್ ಏನು, ಪ್ರಸ್ತುತ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಬಾರ್ಡರ್ ಫೆನ್ಸಿಂಗ್ ಎಫರ್ಟ್ಸ್ ಬೈ ಪಾಕಿಸ್ತಾನ. ಸೊ ಪಾಕಿಸ್ತಾನದವರು ಗಡಿಯಲ್ಲಿ ಒಂದು ಬೇಲಿಯನ್ನು ಹಾಕ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಒಂದು ಆಪರೇಷನ್ ಅನ್ನು ಮಾಡಲಾಗಿರುತ್ತೆ. ಆ್ಯಂಡ್ ಸೆಕ್ಯೂರಿಟಿ ಆಪರೇಷನ್ಸ್ ಅಲಾಂಗ್ ದ ಲೈನ್, ಆ ಒಂದು ಡ್ಯುರಾಂಡ್ ಲೈನ್ನ ಮಾರ್ಗದಲ್ಲಿ ಅವರು ಭದ್ರತಾ ಕಾರ್ಯಾಚರಣೆಗಳನ್ನು ಮಾಡುವ ಸಲುವಾಗಿ ಈ ಒಂದು ಆಪರೇಷನ್ ಅನ್ನು ಅವರು ಲಾಂಚ್ ಮಾಡಿರ್ತಾರೆ. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಸಿ ಇನ್ ದ ಮ್ಯಾಪ್ ಹಿಯರ್. ಸೊ ಇಲ್ಲಿ ನಮ್ಮ ಭಾರತ ದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪಾಕಿಸ್ತಾನದೊಂದಿಗೆ ಬಾರ್ಡರ್ ಅನ್ನು ಶೇರ್ ಮಾಡಿಕೊಳ್ಳುತ್ತೆ. ಅದಾದಮೇಲೆ ನಾವು ಅಫ್ಘಾನಿಸ್ತಾನವನ್ನು ನೋಡ್ಬೋದಾಗಿರುತ್ತೆ. ಸೊ ಇದರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಲೈನ್ ಏನಿರುತ್ತೆ, ಈ ಲೈನನ್ನು ನಾವು ಡ್ಯುರಾಂಡ್ ಲೈನ್ ಅಂತ ಹೇಳ್ತಕ್ಕಂಥದ್ದು. ಸೊ ಈ ಕಡೆಗೆ ಡ್ಯುರಾಂಡ್ ಲೈನ್ ಇರಾನ್ ಅನ್ನು ಟಚ್ ಮಾಡುತ್ತೆ. ಸೊ ಈ ಕಡೆಗೆ ಬಂದಾಗ ನಾವು ಚೈನಾದ ಅಟೋನಮಸ್ ಪಾರ್ಟ್ ಆಗಿರ್ತಕ್ಕಂಥ ಟಿಬೆಟ್ ಅನ್ನು ಟಚ್ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಗಡಿ ರೇಖೆಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಏನಿದು ಡ್ಯುರಾಂಡ್ ಲೈನ್ ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಬಾರ್ಡರ್ ಬಿಟ್ವೀನ್ ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ನ ನಡುವೆ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಗಡಿ ರೇಖೆ ಇದಾಗಿರುತ್ತೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ 2640 ಕಿಲೋಮೀಟರ್ ಒಂದು ವಿಸ್ತೀರ್ಣವನ್ನು ಅಥವಾ ಉದ್ದವನ್ನು ಹೊಂದಿರುತ್ತೆ. ಡಿವೈಡ್ಸ್ ಪಶ್ತೂನ್ ಟ್ರೈಬ್ಸ್ ರೀಜನ್, ಅಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಪ್ರದೇಶ, ಅದನ್ನು ಪಶ್ತೂನ್ ಬುಡಕಟ್ಟು ಪ್ರದೇಶ ಅಂತ ಹೇಳ್ತೇವೆ. ಸೊ ಅದನ್ನು ವಿಭಜಿಸ್ತಕ್ಕಂಥ ಒಂದು ಗಡಿ ರೇಖೆ ಆಗಿರುತ್ತೆ. ಒನ್ ಆಫ್ ದಿ ಮೋಸ್ಟ್ ಸೆನ್ಸಿಟಿವ್ ಬಾರ್ಡರ್ಸ್ ಇನ್ ಸೌತ್ ಏಷ್ಯಾ, ದಕ್ಷಿಣ ಏಷ್ಯಾದಲ್ಲಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮ ಗಡಿ ರೇಖೆಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅನ್ನು ನಾವು ನೋಡೋದಾದ್ರೆ, ಇಟ್ ವಾಸ್ ಸೈನ್ಡ್ ಇನ್ ದ ಇಯರ್ 1893, 1893ರಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ ಬಿಟ್ವೀನ್ ಸರ್ ಮಾರ್ಟಿಮರ್ ಡ್ಯುರಾಂಡ್ ಆ್ಯಂಡ್ ಅಮೀರ್ ಅಬ್ದುರ್ ರಹಮಾನ್ ಖಾನ್ ಆಫ್ ಅಫ್ಘಾನಿಸ್ತಾನ್. ಅಂದರೆ ಬ್ರಿಟಿಷ್ ಇಂಡಿಯಾದ ವ್ಯಕ್ತಿಯಾಗಿದ್ದಂತಹ ಸರ್ ಮಾರ್ಟಿಮರ್ ಡ್ಯುರಾಂಡ್, ಇದಕ್ಕೆ ಡ್ಯುರಾಂಡ್ ಲೈನ್ ಅಂತ ಹೆಸರಿಟ್ಟಿದ್ದಾರೆ. ಆ್ಯಂಡ್ ಅಫ್ಘಾನಿಸ್ತಾನದ ಅಮೀರ್ ಅಬ್ದುರ್ ರಹಮಾನ್ ಖಾನ್ ಅನ್ನೋವರ ನಡುವೆ ಆಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಪ್ಪಂದದ ಗಡಿರೇಖೆ ಇದಾಗಿರುತ್ತೆ. ಸೊ ಇದರ ಜಿಯೋಗ್ರಫಿಕಲ್ ಕವರೇಜನ್ನು ನಾವು ನೋಡೋದಾದ್ರೆ, ರನ್ಸ್ ಫ್ರಮ್ ಇರಾನ್ ಬಾರ್ಡರ್ ಇನ್ ದಿ ಸೌತ್ ವೆಸ್ಟ್, ಅಂದರೆ ನೈಋತ್ಯದಲ್ಲಿ ನಾವು ಇರಾನ್ ಗಡಿಯನ್ನು ನೋಡ್ಬೋದಾಗಿರುತ್ತೆ. ಸೊ ಇದು ಎಕ್ಸ್ಟೆಂಡ್ಸ್ ಟು ಚೈನಾ ಬಾರ್ಡರ್ ಇನ್ ದಿ ನಾರ್ತ್ ಈಸ್ಟ್, ಅಂದರೆ ಈಶಾನ್ಯದಲ್ಲಿ ಇದು ಚೀನಾದವರೆಗೂ ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಒಂದು ಗಡಿ ರೇಖೆ. ಸೊ ಚೀನಾನೇ ಟಚ್ ಆಗ್ತಕ್ಕಂಥ ಒಂದು ಗಡಿ ರೇಖೆ ಇದಾಗಿರುತ್ತೆ. ಆ್ಯಂಡ್ ಪಾಸಸ್ ಥ್ರೂ ಮೌಂಟೇನಸ್ ಆ್ಯಂಡ್ ಟ್ರೈಬಲ್ ಏರಿಯಾಸ್, ಇದು ಪರ್ವತಗಳು ಮತ್ತು ಬುಡಕಟ್ಟು ಪ್ರದೇಶಗಳ ಮೂಲಕ ಹಾದು ಹೋಗ್ತಕ್ಕಂಥ ಒಂದು ರೇಖೆ ಆಗಿರುತ್ತೆ. ಕ್ರಾಸಸ್ ಖೈಬರ್ ಪಂಕ್ತುತ್ವ ಆ್ಯಂಡ್ ಬಲೂಚಿಸ್ತಾನ್ ರೀಜನ್, ಖೈಬರ್ ಪಂಕ್ತುತ್ವ ಮತ್ತು ಈ ಒಂದು ಬಲೂಚಿಸ್ತಾನ್ ಪ್ರದೇಶಗಳನ್ನು ಇದು ದಾಟ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಈಗ ಡಿಸ್ಪ್ಯೂಟ್ ಏನು ಅಂತ ನಾವು ನೋಡೋದಾದ್ರೆ, ಪಾಕಿಸ್ತಾನ್ ರೆಕಗ್ನೈಸಸ್ ಇಟ್ ಆಸ್ ಅಫಿಷಿಯಲ್ ಇಂಟರ್ನ್ಯಾಷನಲ್ ಬಾರ್ಡರ್. ಸೊ ಪಾಕಿಸ್ತಾನ ಇದನ್ನು ಅಧಿಕೃತ ಅಂತಾರಾಷ್ಟ್ರೀಯ ಗಡಿ ರೇಖೆ ಅಂತ ಅವರು
ಕ್ಲೇಮ್ ಮಾಡಿದರೆ ಅಥವಾ ಗುರುತಿಸಿದ್ರೆ ಆಫ್ಘಾನಿಸ್ತಾನ್ ಆಸ್ ಹಿಸ್ಟಾರಿಕಲಿ ಡಿಸ್ಪ್ಯೂಟೆಡ್ ಇಟ್ಸ್ ಲೆಜಿಟಿಮೆಸಿ, ಅಂದರೆ ಇದು ಎಷ್ಟು ಕಾನೂನುಬದ್ಧವಾಗಿದೆ ಅನ್ನೋದನ್ನು ಆಫ್ಘಾನಿಸ್ತಾನ್ ಕ್ವೆಶನ್ ಮಾಡ್ತಾ ಇದೆ. ಯಾವಾಗ ಒಂದು ರಾಷ್ಟ್ರ ಒಪ್ಕೊಳ್ಳುತ್ತೆ, ಒಂದು ರಾಷ್ಟ್ರ ಒಪ್ಪಿಕೊಳ್ಳೋದಿಲ್ಲ, ಆಬ್ವಿಯಸ್ಲಿ ಅಲ್ಲಿ ವಿವಾದ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಇದು ಕೂಡ ಈಗ ವಿವಾದಕ್ಕೆ ಕಾರಣವಾಗಿರುತ್ತೆ. ಸೊ ಇದು ಸ್ಟ್ರಾಟಜಿಕಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಕೀ ರೂಟ್ ಫಾರ್ ಟ್ರೇಡ್ ಆ್ಯಂಡ್ ಟ್ರಾನ್ಸಿಟ್, ಅಂದರೆ ವ್ಯಾಪಾರಕ್ಕಾಗಿ ಇದು ಪ್ರಮುಖವಾಗಿರ್ತಕ್ಕಂಥ ಮಾರ್ಗವಾಗಿರ್ತಕ್ಕಂಥದ್ದು. ಮೇಜರ್ ಸೆಕ್ಯೂರಿಟಿ ಕನ್ಸರ್ನ್ ಡ್ಯೂ ಟು ಮಿಲಿಟೆಂಟ್ ಮೂವ್ಮೆಂಟ್ಸ್, ಅಂದರೆ ಈ ಒಂದು ಮಿಲಿಟೆಂಟ್ ಮೂವ್ಮೆಂಟ್ಸ್ ಇರುವ ಕಾರಣದಿಂದ, ಭದ್ರತೆಯ ಸವಾಲಾಗಿರುವ ಕಾರಣದಿಂದ ಕೂಡ ಈ ಒಂದು ಪ್ರದೇಶ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತ ಮತ್ತು ನೇಪಾಳಗಳು ಈ ಕೆಳಗಿನ ಯಾವ ಪ್ರದೇಶದ ಬಗ್ಗೆ ದೀರ್ಘಕಾಲದ ಪ್ರಾದೇಶಿಕ ವಿವಾದವನ್ನು ಹೊಂದಿವೆ? ಇಂಡಿಯಾ ಅಂಡ್ ನೇಪಾಲ್ ಹ್ಯಾವ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಟೆರಿಟೋರಿಯಲ್ ಡಿಸ್ಪ್ಯೂಟ್ ಓವರ್ ವಿಚ್ ಆಫ್ ದಿ ಫಾಲೋಯಿಂಗ್ ಏರಿಯಾಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಲಾಪಾನಿ ಲಿಪುಲೇಕ್ ಈ ಒಂದು ಪ್ರದೇಶ ಏನಿದೆ. ಸೊ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ನೇಪಾಳ ನಡುವೆ ಅನೇಕ ವರ್ಷಗಳ ವಿವಾದ ಇದೆ. ಈ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಭಾರತ ಮತ್ತು ನೇಪಾಳ ಈಗ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿರುತ್ತೆ. ಈ ಒಂದು ಒಪ್ಪಂದ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್, ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಎರಡೂ ರಾಷ್ಟ್ರಗಳ ನಡುವೆ ಒಂದು ಕೋಆಪರೇಷನ್ನ ಎಸ್ಟ್ಯಾಬ್ಲಿಷ್ ಮಾಡ್ತಕ್ಕಂಥ ಒಂದು ಒಪ್ಪಂದಕ್ಕೆ ಎರಡೂ ರಾಷ್ಟ್ರಗಳು ಸಹಿ ಹಾಕಿರ್ತವೆ. ಸೊ ಹಿಯರ್ ಯು ಕ್ಯಾನ್ ಸಿ ನೇಪಾಳ. ಸೊ ನೇಪಾಳವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಆರ್ ಇಂಡಿಯಾ. ಸೊ ನೇಪಾಳ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ಲ್ಯಾಂಡ್ ಲಾಕ್ಡ್ ಆಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರ ಮತ್ತು ಭಾರತ ರಾಷ್ಟ್ರ ಮ್ಯೂಚುವಲ್ ಆಗಿ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿರುತ್ತೆ. ಏನು ಈ ಒಪ್ಪಂದದ ಉದ್ದೇಶಗಳು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇದು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಂಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್, ಅರಣ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಅರಣ್ಯವನ್ನು ಸುಸ್ಥಿರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಆ್ಯಂಡ್ ಕ್ರಾಸ್ ಬಾರ್ಡರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಅಂದರೆ ಎರಡೂ ರಾಷ್ಟ್ರಗಳ ನಡುವೆ ಇರತಕ್ಕಂಥ ಅಥವಾ ಗಡಿ ಆಚೆಗಿನ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿರುತ್ತೆ. ಒಪ್ಪಂದದ ಪ್ರಕಾರ ಮೇನ್ ಏರಿಯಾಸ್ ಯಾವುದು ಅಂದರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂಡ್ ಆಂಟಿ ಪೋಚಿಂಗ್, ಅಂದರೆ ವನ್ಯಜೀವಿಗಳನ್ನು ಕಳ್ಳ ಸಾಗಾಣೆ ಮಾಡೋದನ್ನು ತಪ್ಪಿಸ್ತಕ್ಕಂಥದ್ದು. ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್, ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಆ್ಯಂಡ್ ಟ್ರಾನ್ಸ್ ಬೌಂಡ್ರಿ ಪ್ರೊಟೆಕ್ಟೆಡ್ ಏರಿಯಾಸ್, ಅಂದರೆ ಕೆಲವೊಂದು ಪ್ರದೇಶಗಳು ಭಾರತದಲ್ಲೂ ನೇಪಾಳದಲ್ಲೂ ಮ್ಯೂಚುವಲ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಆ ರೀತಿಯಾಗಿ ಎರಡೂ ರಾಷ್ಟ್ರಗಳ ಗಡಿಯನ್ನು ಹಂಚಿಕೊಳ್ತಕ್ಕಂಥ ಪ್ರದೇಶಗಳನ್ನು ಸಂರಕ್ಷಣೆ ಮಾಡುವುದು ಇದರ ಉದ್ದೇಶವಾಗಿರುತ್ತೆ. ಫಾರೆಸ್ಟ್ ಫೈರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ರೆಸಿಲಿಯನ್ಸ್, ಅರಣ್ಯಕ್ಕೆ ಏನಾದರೂ ಕಾಳ್ಗಿಚ್ಚಾದಾಗ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ನಾಲೆಜ್ ಎಕ್ಸ್ಚೇಂಜ್, ಅಂದರೆ ಸಾಮರ್ಥ್ಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಇಬ್ಬರ ನಡುವೆ ಏನಾದರೂ ಉತ್ತಮ ಜ್ಞಾನವಿದ್ದರೆ ಅದನ್ನು ಮ್ಯೂಚುವಲಿ ಅಥವಾ ಪರಸ್ಪರ ಹಂಚಿಕೊಳ್ತಕ್ಕಂಥದ್ದು ಈ ಒಂದು ಒಪ್ಪಂದದ ಉದ್ದೇಶದ ಭಾಗವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ 95th ಮಾರ್ಟಿರ್ಡಮ್ ಡೇ ಆಫ್ ಚಂದ್ರಶೇಖರ್ ಆಜಾದ್. ಸೊ ಚಂದ್ರಶೇಖರ್ ಆಜಾದ್ ರವರ 95ನೇ ಹುತಾತ್ಮ ದಿನದ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವರು ಜನನ ಆಗಿರ್ತಕ್ಕಂಥದ್ದು 23rd July 1906 ಅವರ ಬರ್ತ್ ಪ್ಲೇಸನ್ನು ನಾವು ಬಾಬ್ರಾ ಅಂತ ಹೇಳ್ತೇವೆ. ಸೊ ಅವರು ಹುತಾತ್ಮರಾಗಿರ್ತಕ್ಕಂಥದ್ದು 27ನೇ ಫೆಬ್ರವರಿ 1931. ಅವರು ಹುತಾತ್ಮರಾಗಿರ್ತಕ್ಕಂಥ ಒಂದು ಪ್ರದೇಶ, ಅದನ್ನು ನಾವು ಆಲ್ಫ್ರೆಡ್ ಪಾರ್ಕ್ ಅಂತ ಹೇಳ್ತೇವೆ. ಈಗ ಅದನ್ನು ಚಂದ್ರಶೇಖರ್ ಆಜಾದ್ ಪಾರ್ಕ್ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಕೇವಲ ಅವರು 24 ವರ್ಷ ವಯಸ್ಸಾಗಿದ್ದಾಗ ಅವರು ಭಾರತ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ನೀಡ್ತಾರೆ ಅಥವಾ ಹುತಾತ್ಮರಾಗ್ತಾರೆ. ಸೊ ಅವರ ಅರ್ಲಿ ಲೈಫನ್ನು ನಾವು ನೋಡೋದಾದರೆ ಪಾರ್ಟಿಸಿಪೇಟೆಡ್ ಇನ್ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಂದರೆ ಅಸಹಕಾರ ಚಳುವಳಿ ಏನಿರುತ್ತೆ ಅದರಲ್ಲಿ ಅವರು ಭಾಗವಹಿಸ್ತಾರೆ. ಸೊ ಮಹಾತ್ಮ ಗಾಂಧೀಜಿ ಅವರಿಂದ ಹೆಚ್ಚು ಪ್ರಭಾವಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಅದರ ಜೊತೆಗೆ ಇವರು ಕೆಲವೊಂದು ರೆವಲ್ಯೂಷನರಿ ಆಕ್ಟಿವಿಟೀಸ್ ಮಾಡ್ತಾರೆ, ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮಾಡಲಾಗುತ್ತೆ. ಸೊ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ HSRA ಅಂತ ಹೇಳ್ತೇವೆ. ಸೊ ಇದರ ಮೆಂಬರ್ ಅಥವಾ ಸದಸ್ಯರು ಕೂಡ ಇವರಾಗಿರ್ತಾರೆ. ಅಸೋಸಿಯೇಟೆಡ್ ವಿತ್ ಭಗತ್ ಸಿಂಗ್, ಸುಖದೇವ್ ಥಾಪರ್ ಮತ್ತು ಶಿವರಾಮ್ ರಾಜ್ಗುರು. ಸೊ ಇವರೊಂದಿಗೆ ಇವರು ಅಸೋಸಿಯೇಟ್ ಆಗಿರ್ತಾರೆ ಅಥವಾ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಟ್ರೈ ಮಾರ್ಕ್ಸ್
29th ಫೌಂಡೇಶನ್ ಡೇ, 29ನೇ ಸಂಸ್ಥಾಪನಾ ದಿನ. ಟ್ರಾಯ್ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಇದು ಈಗ ತನ್ನ 29ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದೆ. ಸೊ ಇದನ್ನು ಎಸ್ಟ್ಯಾಬ್ಲಿಷ್ ಮಾಡಿರ್ತಕ್ಕಂಥದ್ದು 20ನೇ ಫೆಬ್ರವರಿ 1997ರಲ್ಲಿ ಟ್ರಾಯ್ ಆ್ಯಕ್ಟ್ 1997ನ ಅಡಿಯಲ್ಲಿ ಇದನ್ನು ಎಸ್ಟ್ಯಾಬ್ಲಿಷ್ ಮಾಡಲಾಗುತ್ತೆ. ಸೊ ಏನಿದರ ಉದ್ದೇಶ ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಟೆಲಿಕಾಂ ಸರ್ವೀಸಸ್ ಏನಿರುತ್ತೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನು ನಾವು ನವದೆಹಲಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಇಂಟರ್ನ್ಯಾಷನಲ್ ಪೋಲಾರ್ ಬೇರ್ ಡೇ ಅಥವಾ ನಮ್ಮ ಧ್ರುವ ಅಥವಾ ಹಿಮಕರಡಿ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಅಂತಾರಾಷ್ಟ್ರೀಯ ದಿನದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಇದನ್ನು ಕೂಡ 27ನೇ ಫೆಬ್ರವರಿ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಪ್ರಾಣಿಯ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಏನಿದು ಹಿಮಕರಡಿ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ವೈಜ್ಞಾನಿಕವಾಗಿ ಇದನ್ನು ಉರ್ಸುಸ್ ಮಾರಿಟಾಮಸ್ ಅಂತ ನಾವು ಇದನ್ನು ಕರಿತೇವೆ. ಸೊ ಇದರ ಫ್ಯಾಮಿಲಿ ಕುಟುಂಬವನ್ನು ನಾವು ಉರ್ಸಿಡೆ ಕುಟುಂಬ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಇದನ್ನು ಪೋಲಾರ್ ಬೇರ್ ಅಂತ ಹೇಳ್ತೇವೆ. ಸೊ ಇದು IUCN ಸ್ಟೇಟಸ್ ಬಂದು ವಲ್ನರಬಲ್ ಅಥವಾ ದುರ್ಬಲವಾಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದು ಮೇಜರ್ ಆಗಿ ಇರ್ತಕ್ಕಂಥದ್ದು ಆರ್ಕ್ಟಿಕ್ ರೀಜನ್ ಅಲ್ಲಿ ಈ ಪ್ರಾಣಿಯನ್ನ ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೆನಡಾ, ರಷ್ಯಾ, ಯುನೈಟೆಡ್ ಸ್ಟೇಟ್ಸ್, ಗ್ರೀನ್ಲ್ಯಾಂಡ್ ಮತ್ತೆ ನಾರ್ವೇದಲ್ಲೂ ಕೂಡ ಈ ಒಂದು ಪ್ರಾಣಿ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಇದು ಡಿಪೆಂಡ್ಸ್ ಆನ್ ಸಿ ಐಸ್ ಫಾರ್ ಸರ್ವೈವಲ್, ಅಂದ್ರೆ ಅದು ಬದುಕುಳಿಲಿಕ್ಕೆ ಸಮುದ್ರದ ಮಂಜುಗಡ್ಡೆಯ ಮೇಲೆ ಆಧಾರಿತ, ಅಂದ್ರೆ ಅದರ ಆವಾಸ ಸ್ಥಾನಕ್ಕೆ ಆಧಾರಿತವಾಗಿರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಪ್ರಿಫರ್ಸ್ ಕೋಸ್ಟಲ್ ಅಂಡ್ ಐಸ್ ಕವರ್ಡ್ ವಾಟರ್ಸ್, ಅಂದ್ರೆ ಕರಾವಳಿ ಮತ್ತೆ ಮಂಜಿನಿಂದ ಆವೃತವಾಗಿರ್ತಕ್ಕಂಥ ಒಂದು ಪ್ರದೇಶಗಳಿಗೆ ಇದು ಹೆಚ್ಚಿನ ಆದ್ಯತೆಯನ್ನು ನೀಡ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದರ ಫಿಸಿಕಲ್ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ, ಲಾರ್ಜೆಸ್ಟ್ ಲ್ಯಾಂಡ್ ಕಾರ್ನಿವೋರ್ ಆಗಿರುತ್ತೆ, ಅಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಅತಿ ದೊಡ್ಡ ಮಾಂಸಾಹಾರಿ ಪ್ರಾಣಿ ಅಂತ ನಾವು ಇದನ್ನ ಕರಿಬೋದಾಗಿರುತ್ತೆ. ಥಿಕ್ ವೈಟ್ ಫರ್ ಅನ್ನ ಹೊಂದಿರುತ್ತೆ, ಅಂದ್ರೆ ದಪ್ಪದಾಗಿರ್ತಕ್ಕಂಥ ಬಿಳಿಯ ಬಣ್ಣದ ತುಪ್ಪಳವನ್ನ ಹೊಂದಿರುತ್ತೆ. ಸೊ ಅದರ ತುಪ್ಪಳ ವೈಟ್ ಇರುತ್ತೆ, ಬಟ್ ಸ್ಕಿನ್ ಅಂತಕ್ಕಂಥದ್ದು ಕಪ್ಪಾಗಿರುತ್ತೆ. ಈ ತುಪ್ಪಳ ಆ ಟೆಂಪರೇಚರ್ ಅಂದರೆ ಲೋ ಟೆಂಪರೇಚರ್ ಏನಿರುತ್ತೆ, ಸೊ ಅದರಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ವೈಟ್ ಫರ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಥಿಕ್ ಲೇಯರ್ ಆಫ್ ಬ್ಲಬ್ಬರ್ ಫಾರ್ ಇನ್ಸುಲೇಷನ್, ಅಂದರೆ ತನ್ನ ಒಂದು ಚರ್ಮ ಏನಿರುತ್ತೆ ಅದನ್ನು ನಾವು ನಿರೋಧಕ ಬ್ಲಬ್ಬರ್ ಅಂತ ಹೇಳ್ತೇವೆ. ಅದು ದಪ್ಪ ಪದರವನ್ನು ಹೊಂದಿರುತ್ತೆ ಇನ್ ಆರ್ಡರ್ ಟು ಸೇವ್ ಇಟ್ ಫ್ರಮ್ ಲೋಯೆಸ್ಟ್ ಟೆಂಪ್ರೇಚರ್ ಇಂದ ಅದನ್ನು ಬಚಾವ್ ಮಾಡ್ತಕ್ಕಂಥ ಒಂದು ಲೇಯರ್ ಆಗಿರುತ್ತೆ. ಸ್ಟ್ರಾಂಗ್ ಸ್ವಿಮ್ಮರ್ಸ್ ಕೂಡ ಆಗಿರುತ್ತೆ, ಅಂದರೆ ನೀರಲ್ಲಿ ಈಜುವ ಸಾಮರ್ಥ್ಯವನ್ನು ಕೂಡ ಹೊಂದಿರತಕ್ಕಂಥ ಪ್ರಾಣಿಯಾಗಿರುತ್ತೆ. ಲಾರ್ಜ್ ಪಾವ್ಸ್ ಫಾರ್ ವಾಕಿಂಗ್ ಆನ್ ಐಸ್, ಮಂಜುಗಡ್ಡೆಯ ಮೇಲೆ ಅದು ನಡೆದಾಡಲಿಕ್ಕೆ ದೊಡ್ಡ ಪಂಜಗಳನ್ನು ಕೂಡ ಹೊಂದಿರತಕ್ಕಂಥ ಒಂದು ಪ್ರಾಣಿ ಇದಾಗಿರುತ್ತೆ. ಸೊ ಇದು ಸಾಲಿಟರಿ ಆನಿಮಲ್ ಆಗಿರುತ್ತೆ, ಅಂದರೆ ಏಕಾಂತವಾಗಿ ಬದುಕಲಿಕ್ಕೆ ಇಷ್ಟಪಡ್ತಕ್ಕಂಥ ಪ್ರಾಣಿ. ಮದರ್ಸ್ ಗಿವ್ ಬರ್ತ್ ಇನ್ ಸ್ನೋ ಡೆನ್ಸ್, ಅಂದರೆ ಹಿಮದ ಗುಹೆಗಳಲ್ಲಿ ಹೆಣ್ಣು ಪ್ರಾಣಿ ಏನಿರುತ್ತೆ ಅದು ಮರಿಗಳಿಗೆ ಜನ್ಮವನ್ನು ನೀಡ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಕಪ್ಸ್ ಯೂಶಲಿ ಇನ್ ವಿಂಟರ್, ಅಂದರೆ ಮರಿಗಳು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹುಟ್ಟತಕ್ಕಂಥದ್ದು. ಅಡ್ಯಾಪ್ಟೆಡ್ ಟು ಎಕ್ಸ್ಟ್ರೀಮ್ ಕೋಲ್ಡ್ ಟೆಂಪರೇಚರ್, ವಿಪರೀತ ಶೀತಕ್ಕೆ ಹೊಂದಿಕೆ ಆಗಿರ್ತಕ್ಕಂಥ ಪ್ರಾಣಿಯನ್ನು ನಾವು ಹಿಮಕರಡಿ ಅಂತ ಕರಿತೇವೆ. ಸೊ ಇದರ ಕನ್ಸರ್ವೇಷನ್ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇದನ್ನು ಇಂಡಿಕೇಟರ್ ಸ್ಪೀಶೀಸ್ ಆಫ್ ಆರ್ಕ್ಟಿಕ್ ಇಕೋಸಿಸ್ಟಮ್ ಅಂತ ಕರಿತೇವೆ. ಇದರ ಅರ್ಥ ಏನು ಅಂದರೆ, ಆರ್ಕ್ಟಿಕ್ ಇಕೋಸಿಸ್ಟಮ್ ಏನು ತೊಂದರೆಗೆ ಈಡಾಗಿಲ್ಲ ಅಂದರೆ ಅಲ್ಲಿ ನಾವು ಹಿಮಕರಡಿಗಳನ್ನು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಅಲ್ಲೇನಾದರೂ ಹಿಮಕರಡಿಗಳು ನಶಿಸಿ ಹೋಗಿದ್ದರೆ ಆ ಪರಿಸರ ವ್ಯವಸ್ಥೆಯಲ್ಲಿ ಏನೋ ದೋಷ ಇದೆ ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಸೂಚಕ ಪ್ರಭೇದ ಇದಾಗಿರುತ್ತೆ. ಪ್ರೊಟೆಕ್ಟೆಡ್ ಅಂಡರ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್, ಅಂತಾರಾಷ್ಟ್ರೀಯ ಒಪ್ಪಂದಗಳ ಅಡಿಯಲ್ಲಿ ಈ ಒಂದು ಪ್ರಾಣಿಯನ್ನು ಸಂರಕ್ಷಣೆ ಮಾಡಲಾಗ್ತಾ ಇದೆ. ಎಕ್ಸಸೈಸ್ ಕಲರಿ ಲೀಪ್, ಸೊ ಕಲರಿ ಲೀಪ್ ವ್ಯಾಯಾಮ ಅಂತಕ್ಕಂಥದ್ದು ಕೋಸ್ಟಲ್ ಡಿಫೆನ್ಸ್ ಅಂಡ್ ಆಂಫಿಬಿಯಸ್ ಎಕ್ಸಸೈಸ್ ಆಗಿರುತ್ತೆ, ಅಂದರೆ ಕರಾವಳಿ ರಕ್ಷಣೆ ಮತ್ತು ಉಭಯಚರ ವ್ಯಾಯಾಮವಾಗಿರುತ್ತೆ, ಅಂದರೆ ನೀರು ಮತ್ತು ನೆಲ ಎರಡು ಕಡೆ ನಡೆಸ್ತಕ್ಕಂಥ ಒಂದು ಎಕ್ಸಸೈಸ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಇಂಡಿಯನ್ ಆರ್ಮಿ ಅಥವಾ ಭಾರತೀಯ ಸೇನೆ ನಡೆಸ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದರ ಫೋಕಸ್ ಏನು ಅಂದರೆ, ರ್ಯಾಪಿಡ್ ರೆಸ್ಪಾನ್ಸ್ ಅಲಾಂಗ್ ಇಂಡಿಯಾಸ್ ವೆಸ್ಟರ್ನ್ ಕೋಸ್ಟ್ ಲೈನ್, ನಮ್ಮ ಭಾರತ ದೇಶದ ಪಶ್ಚಿಮ ಕರಾವಳಿಯಲ್ಲಿ ಕ್ಷಿಪ್ರ ಪ್ರತಿಕ್ರಿಯೆ, ಏನಾದರೂ ಡಿಸಾಸ್ಟರ್ಸ್ ಆದಾಗ ನಾವು ಪ್ರತಿಕ್ರಿಯೆ ಮಾಡ್ತಕ್ಕಂಥ ಸಮಯ ತುಂಬ ಶಾರ್ಟ್ ಆಗಿರಬೇಕು. ಈ ಒಂದು ಅಭ್ಯಾಸವನ್ನು ಇಲ್ಲಿ
ಇಲ್ಲಿ ನಡೆಸಲಾಗುತ್ತೆ. ಸ್ಟ್ರೆಂಥನ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಪ್ರಿಪೇರ್ಡ್ನೆಸ್, ಅಂದರೆ ನಮ್ಮ ಭಾರತ ದೇಶದ ಕಡಲ ಭದ್ರತೆ ತಯಾರಿಯನ್ನು ಬಲಪಡಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು ಅಭ್ಯಾಸವನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಮೂರು ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. ಆ್ಯಂಡ್ ಸ್ಪೆಷಲ್ ಫೋರ್ಸಸ್ ಮತ್ತು ಆಂಫಿಬಿಯಸ್ ಯೂನಿಟ್ಸ್ ಏನಿರುತ್ತೆ ಅವು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಇಂಟಿಗ್ರೇಟೆಡ್ ಕಮಾಂಡ್ ಕೋಆರ್ಡಿನೇಷನ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ಇಲ್ಲಿಗೆ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1062. ಸೊ ಇದು ಪ್ರಶ್ನೆ ಸಂಖ್ಯೆ 1. ಸೊ ವಿಡಿಯೋನ ಪಾಸ್ ಮಾಡಿ ಓದಿ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.